ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹಂಗಾಗಿ ಸ್ವಲ್ಪ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಸೆಟ್ರೇಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಬೇಕು. ಸೊ ಲಕ್ಷ್ಮಿಗೂ ಕೂಡ ಇವತ್ತೇ ಸೀರೆ ಎಲ್ಲ ಉಡಿಸಿ ಎಲ್ಲ ಮಾಡ್ಕೋಬೇಕು. ಯಾಕಂದರೆ ಬೆಳಗ್ಗೆ ಎದ್ದು ಅಷ್ಟು ಬೇಗ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೈಟ್ ಅಷ್ಟರಲ್ಲೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲೇ, ಸೊ 5:45 ಏನೋ ತುಂಬ ಚೆನ್ನಾಗಿದೆ ಟೈಮು. ಯೂಶ್ವಲಿ ನಾವು ಅರ್ಲಿ ಮಾರ್ನಿಂಗೇ ಯಾವಾಗಲೂ ಪೂಜೆ ಮಾಡೋದು, ಹಂಗಾಗಿ ಇವಾಗಲೇ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸೆಟಪ್ ಮಾಡ್ಕೋಬೇಕು. ಸೊ ಗೈಸ್, ನಮ್ಮ ಚೋಟು ನನಗೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವನೆ. ಆದ್ರೂ ತಿರ್ಗು ಈ ಕಡೆ ತಿರ್ಗೋ. ನಿಜ ಎಷ್ಟು ಪುಣ್ಯ ಮಾಡೋಳೆ ನೀನು ಹೆಂಡ್ರು ಅಂದರೆ. ಈ ಥರ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡುದ? ನಿಮ್ಮಮ್ಮ ವಿಡಿಯೋ ನೋಡಬೇಕು, ಎಂಥ ಒಳ್ಳೆ ಮಗುನ ಎತ್ತಿದ್ದೀನಿ ನಾನು ಅಂತ. ನಿಜವಾಗ್ಲೂ ಒಳ್ಳೆ ಮಗುನ ಎತ್ತವ್ರೆ, ಕೆಲಸ ಮಾಡ್ಕೊಡ್ತಾವನೆ ಅಂತಲ್ಲ, ಎಲ್ಲ ವಿಷಯದಲ್ಲೂ ಹಂಗೆ ನೀಟಾಗೆಲ್ಲ ಕ್ಲೀನ್ ಮಾಡ್ದ ಚೋಟು. ಥ್ಯಾಂಕ್ ಯು ಚೋಟು. ಏನು ರಿಯಾಕ್ಷನೇ ಇಲ್ಲ? ಯಾಕೆ ಮಾಡಲೆ? ಮುಖ ತೋರ್ಸು. ಯಾವ್ದಾರ ಹುಡುಗಿ ಸಿಕ್ಕಿದ್ರೆ ಸಿಗ್ತಾಳೆ, ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಾವ ಅವ್ರ ಅಕ್ಕನ್ಗೆ ಅಂತ. ಏನು? ಯಾಕೆ ಮದ್ವೆ ಆಗಲ್ಲ? ಯಾಕೆ? ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ಈಗ ಮದುಗೆ. ಸುಮ್ಮನೆ ಕೂತವನೆ ಮಧು ಅಂತ. ಕಸ್ಟಮರ್ಸ್ ಇಲ್ಲ ಇಲ್ಲಿ ಅಲ್ಲಿ ಅಂದ್ಬಿಟ್ಟು ಇಲ್ಲಿಗೆ ಬಂದವನೆ ಅಂತ. ವಿಜಯ್ ಒಬ್ನೇ ಸಾಕಲ್ವೇ? ಬಂದ್ ನೋಡು, ಗೊತ್ತಾಯ್ತದೆ ಅಲ್ಬೇಕು ತಾನೆ. ಚಂದು, ನೀನ್ ಹೆಂಡತಿ ಏನಾರ ಕೆಲಸ ಮಾಡು ಅಂದ್ರೆ ನೆಟ್ಟ ನೆರವಾಗಿ ಮಾಡಿಯಾ? ಗೈಸ್, ಚಿಕ್ಕು ಬಾಳೆಕಂಗ್ ತಗೋಬ ಅಂತ ಅಂದ್ರೆ ಮದ್ವೆ ಚಪ್ರಗ್ ಹಾಕ್ತಾರಲ್ಲ ಅಂತ ಬಾಳೆಕಂಗ್ ತಂದವನೆ. ಇಲ್ಲ ಅಜ್ಜಿದಿರ್ ಬೇರೆ ಇಬ್ರು. ಇರ್ಲಿ ಬಿಡವ. ಪೂಜಾರಿ ಅವರು ಸೀರೆ ಉಡ್ಸಕ್ ರೆಡಿ ಮಾಡ್ತವ್ರೆ. ಈ ತರ ಇದು ಕಾಸ್ಟ್ಯೂಮ್ ನೋಡು ಪೂಜಾರಿದ್ನ. ಅಪ್ಡೇಟ್ ಪೂಜಾರಿ ಚಂದು, ಅಪ್ಡೇಟ್ ವರ್ಷನ್ ಪೂಜಾರಿ. ಫಸ್ಟ್ ತರ ವಿಡಿಯೋ ಮಾಡಿ ತೋರ್ಸಿದ್ರೆ ಎಲ್ರು ನಿತಿನ್ ಬ್ರೋನ ಬನ್ನಿ ನಮ್ಮನೆಗೆ ಒಂಚೂರು ಉಡ್ಸ್ಕೊಡಿ ಅಂತ ಕರೆಯೋರು. ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ, ಇವತ್ತು ನಿತಿನ್ ಅಣ್ಣ ಮಾಡ್ತಾವನೆ. ಸತ್ತಿನಿರಪ್ಪ. ಕಾಲು ಕೈ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದೀವಿ, ಫ್ರೂಟ್ಸ್ ರೆಡಿ ಮಾಡಿಟ್ಟಿದೀವಿ. ಇನ್ನೇನ್ ಮಾಡ್ಬೇಕು ಚಂದೋಣ? ಅದು ಬಾಳೆಕಂಗ್ನ ಹಾಕಕ್ಕೆ ಅಂತ ಅದಕ್ಕೆ ಹೇಳ್ತಾರ. ನೀನ್ ಇಷ್ಟು ದೊಡ್ಡ ತಂದ್ಬಿಟ್ಟಿದ್ಯಲ್ಲ. ನಾನು ಪೀಸಾಗೈತೆ ಚೆನ್ನಾಗಿ ಕಾಣಿಸ್ತದೆ. ಸೊ ನಾನು ನೀವು ಚೇರ್ನ ತರಿಸಿದ್ದೀನಿ ಗೈಸ್, ನಮ್ಮದೇ ಶಾಪಲ್ಲಿ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಬಂದು ಭುವನ್ ಎಂಟರ್ಪ್ರೈಸ್ಗೆ ವಿಸಿಟ್ ಮಾಡಿ ತಗೊಳ್ಳಿ. ಇಲ್ಲಿ ಬ್ಯಾಂಗಲ್ ರೆಡಿ ಆಗಿದೆ. ಶಿವವ, ಏನ್ ಸಮಾಚಾರ? ಪುಡ್ಚೇನವ, ಇಬ್ರು ಚೆನ್ನಾಗಿದ್ದೀರಿ. ಏನ್ ಮಾಡ್ತಿದ್ದೀರಾ ಇಂದ್ರಮ್ಮ ಅವರೇ? ಟೀ ನಮ್ಗೆ ಇವತ್ತು ಗುರುವಾರದ ಸ್ಪೆಷಲ್ ಹೋಪೆಟ್. ಎಂಜಾಯ್. ನುಗ್ಗೆಕಾಯಿ ಸಾಂಬಾರ್ ತಿನ್ನಿ, ನಮಗೆ ಉಪ್ಪಿಟ್ಟು ಕೊಟ್ಬಿಡಿ. ಈಗ ಒಟ್ಟಿನಲ್ಲಿ ಒಡಕೆ ಹೊಸಳಿಗೆ ಹೋಗಿ ನೀನು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿಂಗೆ ಸಮಾಧಾನ ಆಗಲ್ತು. ನಿನ್ ತರ ದೇವ್ರ ಭಕ್ತರು ಯಾರು ಇಲ್ಲ ಮಮ್ಮಿ, ಅಲ್ವಾ? ನಮ್ಮ ಮಮ್ಮಿನ ಚೌಡಮ್ಮ ಸಿಕ್ಕಾಪಟ್ಟೆ ಕಾಪಾಡ್ತಾಳೆ, ಮನೆ ದೇವ್ರು. ನಾವು ಉಪ್ಪಿಟ್ಟು ತಿನ್ನುವ ಸಮಯ ಇವಾಗ. ಪುಡ್ಚನವ, ನೀವು ತಿನ್ನಲ್ವೇ? ಚೆನ್ನಾಗದೆ ಉಪ್ಪಿಟ್ಟು. ನಿತಿನ್ ಅಣ್ಣ ಆಲ್ಮೋಸ್ಟ್ ಸೀರೆನೇ ಉಡ್ಸ್ಬಿಟ್ಟಲ್ಲ. ಪೂಜೆ ಮಾಡುವಾಗ ಏನ್ ಮಾಡಿಯ ನೀನು? ಹೋಗಿ ಇಷ್ಟೊತ್ತು ಗಂಟೆ ಲೇಟ್ ಆಗ್ಬಿಟ್ರೆ ಕೈ ಕಾಲೆಲ್ಲ ಹಾಕ್ಬಾರ್ದ? ಅಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿ ಲೇಟ್ ಆಯ್ತು ಅಂತ ಅಲ್ಲ, ಅವಾಗ ಅರ್ಜೆಂಟ್ ಮಾಡ್ತಾರಲ್ವಾ ಎಲ್ಲ ಅಂತ. ಅದು ಹಿಂದೆ ಹಂಗೆ ಇರುತ್ತಾ? ನಾನು ಹಿಂಗೆ ಉಡಿಸ್ತಿದ್ದು, ಆದರೆ ಕಾಲು ಅದ್ರ ಜೊತೆ ತಗೊಬಿಡ್ತಿದ್ದೆ ಅಷ್ಟೇ, ಡಿಫ್ರೆಂಟು. ಸೊ ಸಿಂಪಲ್ ಆಗಿ ಹಿಂದೆಗಡೆ ಬ್ಯಾಕ್ ಡ್ರಾಪಿಗೆ ಡೆಕೋರೇಷನ್ ಮಾಡಿಸಿದೀವಿ. ಮೇಲ್ಗಡೆ ಆ ಕಡೆ ಈ ಕಡೆ ಒಂದು ಕೈ ಬರುತ್ತಲ್ವಾ,
ಆ ಕಡೆ ಈ ಕಡೆ ಕೈ ಹಾಕೊಳ್ಳಲ್ಲ. ಯಾಕೆ? ಇಲ್ಲ 5 ಸಾವಿರ. ಎಷ್ಟು ಟೈಮು ಚಿನಿ? 1 o'clock. 1 o'clock ಆದ್ರೂ ನಾವೆಲ್ಲ ಇನ್ನೂ ಮಲಗಲಿಲ್ಲ. ಅಪ್ಪ ಹೆಂಗೆ ಕಾಣಿಸ್ತೈತೆ? ಚೆನ್ನಾಗೈತೆ. ನಿಜ? ಹ್ಞೂ, ಸುಳ್ಳು ಹೇಳ್ತಿದ್ಯಾ? ನಿಜವಾಗ್ಲೂ ಚೆನ್ನಾಗೈತೆ. ಫ್ಲವರ್ ಡೆಕೋರೇಷನ್ ಒಂದು ಮಾಡಿದ್ರೆ ಆಲ್ಮೋಸ್ಟ್ ಡನ್. ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಒಂದೇ ಬಾಕಿ. ಪಾಪ ನಮ್ಮ ಅಜ್ಜಿದಿರು ಮನೆ ಕೊಡಲಿಲ್ಲ, ಇನ್ನು ನಮ್ಮನ್ನ ಕಾಯ್ಕೊಂಡು ಕೂತವ್ರೆ. ನಾವು ನಿಮಗೆ ನಮ್ಮ ನಿದ್ದೆ ಏನು, ನಾವು ಇಲ್ಲೆಲ್ಲ ನೋಡ್ತಾವೆ, ನಮಗೆ ನಿದ್ದೆ ಬರುವುದಿಲ್ಲ. ಹೌದೇ? ದೇವ್ರು ಮಾಡೋರಿಗೆ ನಿದ್ದೆ ಬರುವುದಿಲ್ಲ. ನಿಜ ಪೂಜೆನವ ದೇವ್ರು ಮಾಡಿದ್ರೆ ಅಯ್ಯೋ ನಾವು ಅಂದರೆ ನಿದ್ದೆ ಬರ್ತದೆ. ಹೌದು, ಹಿರಿಯವ್ರ ಮಾತು ಸತ್ಯ. ಪುಡ್ಚನವ ಹಿರಿಯವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ಜೈ ಅಲ್ವಾ ಭುವಿ? ನಮ್ಮ ಮನೇಲಿ ಹಂಗೆ ಅಂತ ಯಾರು ಅಂದರೆ ಪುಡ್ಚೇನಮ್ಮ, ದೇವ್ರ ನಮಗೆ ಜೈ. ಗೈಸ್ ಆಲ್ಮೋಸ್ಟ್ ಮುಗ್ದಿದೆ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದು 6:45 ಟೈಮ್ ಚೆನ್ನಾಗಿದೆಯಂತೆ. ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ. ಓಕೆ, ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್. ಸೊ ಇವಾಗ 7:20 ಆಗಿದೆ. 6:45ಇಂದ 8:30 ತನಕ ಟೈಮ್ ಚೆನ್ನಾಗಿದೆ. ಇವಾಗ ಹೋಗಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಮುಗೀತು. ಸೊ ನೋಡಿ, ನಮ್ಮ ಮನೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮನೆ ಲಕ್ಷ್ಮಿ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಹೇಗೆಲ್ಲ ಹಬ್ಬ ಮಾಡ್ತಾಯಿದ್ದೀರಾ, ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಾನಿವಾಗ ಸಂಜೆ ಕುಂಕುಮ ಬರ್ತಾರಲ್ವ, ಸೊ ಹಂಗಾಗಿ ತಾಂಬೂಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಶಾಪ್, ನಮ್ದು ಇನಾಗ್ರೇಷನ್ ಆಯ್ತಲ್ವ ಮನೆಯದು, ಅವಾಗ ಮಾಡಿಸಿದ್ದೆ ಬ್ಯಾಗ್ ಇತ್ತು. ಹಾಗಾಗಿ ಅದಕ್ಕೇ ಪ್ಯಾಕ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಪ್ಪು, ನಮ್ಮ ಅಪ್ಪು ಇನ್ನೂ ಸ್ನಾನ ಕೂಡ ಮಾಡಲಿಲ್ಲ ಗೈಸ್, ಕೊಳಕ ಅಲ್ವಾ? ಅವನು ನಮ್ಮ ಜೊತೆ ಸೇರಿಕೊಂಡು ಎಷ್ಟೊತ್ತಿಗೆ ಮಲ್ಕೊಂಡೆ ಚಿನ್ನು ರಾತ್ರಿ ನೀನು? 2:30. ನಾನು ಎಷ್ಟೊತ್ತಿಗೆ ಮಲ್ಕೊಂಡೆ ಹೇಳೋ? 4:30. ಸೊ ಸದ್ಯಕ್ಕೆ ಇವಾಗ ಒಂದು 9 ಮಾಡಿರ್ತೀನಿ. ಅದನ್ನ ನೋಡ್ಕೊಂಡು ಆಮೇಲೆ ಇನ್ನೊಂದು ಏನಂದರೆ, ನಾವು ಅಲ್ಲಿ ಹೌಸಿಂಗ್ ಬೋರ್ಡಲ್ಲಿದ್ದಾಗ ಸ್ವಲ್ಪ ಜಾಸ್ತಿ ಜನ ಪರಿಚಯ ಇದ್ದರು. 120 ಮೇಲಾದರೂ ಬರ್ತಿದ್ರು. ಇಲ್ಲಿ ಅಂದರೆ ಅಷ್ಟು ಯಾರೂ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ನೋಡೋಣ ಯಾರು ಬರ್ತಾರೆ. ಇಲ್ಲೊಂದು 4-5 ಜನ ಗೊತ್ತು ಅಷ್ಟೇ, ಅದನ್ನ ಬಿಟ್ಟು ಜಾಸ್ತಿ ಯಾರೂ ಗೊತ್ತಿಲ್ಲ. ಮತ್ತು ನಮ್ಮ ಪ್ರಿಯಾ ಅವರಮ್ಮ ಅವ್ರು ಬಂದರೆ ಅವರು ಅಷ್ಟೇ, ಅದು ಬಿಟ್ಟು ಇಲ್ಲಿ ಇನ್ಯಾರೂ ಅಷ್ಟು ಗೊತ್ತಿಲ್ಲ. ಮತ್ತು ನಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾರಲ್ಲ ಹುಡುಗಿರು, ಅವರಿಬ್ಬರು ಕೂಡ ಇವತ್ತು ರಜಾ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಮೇಯ್ನ್ ಹೆಣ್ಮಕ್ಳಿಗೆ ಅಂತೇಳಿ ರಜಾ ತೊಗೊಂಡವ್ರೆ ಇವತ್ತು. ಸೊ ಅವರು ಇಲ್ಲ. ಮತ್ತು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅಕ್ಕ, ಅವರೊಬ್ಬರು. ಸೊ ಒಂದು 13-15 ಆಗ್ಬೋದೇನೋ. 13-15. ಇದನ್ನು ಎಲ್ಲೆಡಕ್ಕೆ ಜೊತೆ ಕೊಡೋದ ಚಿನ್ನು, ಬಾಳೆಹಣ್ಣು. ಇವಾಗ ಏನಿದ್ರು ತೆಂಗಿನಕಾಯಿ ಮತ್ತು ಅರ್ಶಿನ ಕುಂಕುಮ ಅದು ಇದಿಟ್ಬಿಡೋಣ. ಇವಾಗ ನಾನು ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಇವಾಗ ಆಲ್ರೆಡಿ 11:30-12 ಆಯ್ತೈತೆ. ಅದಾದಮೇಲೆ ನೆಕ್ಸ್ಟ್ ರೆಡಿ ಆಗಬೇಕು. ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು, ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋಣ, ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮಮ್ಮಿ ಮೇಲ್ಗಡೆನೇ ಅಡುಗೆ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಯಾರ್ದು ಸೌಂಡ್ ಇಲ್ಲ. ಯೂಶ್ವಲಿ ನಾವು ಹಬ್ಬದಲ್ಲೆಲ್ಲ ನಮ್ಮ ಶಾಪ್ ಹುಡುಗರಿಗೆಲ್ಲ ಊಟ ಹಾಕ್ತೀವಿ. ಸೊ ಹಂಗಾಗಿ ಒಬ್ಬಟ್ಟೆ ಅಡುಗೆ ಊಟ ಏನೋ ಮಾಡ್ತಾ ಇರಬೇಕು, ಗೊತ್ತಿಲ್ಲ. ಮೇಲೋದ್ರೆ ನೋಡ್ಬೋದು. ಕೆಳಗಡೆ ಏನೂ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ
ಈ ಥರ ಫಂಕ್ಷನ್ಸು ಹಬ್ಬ ಏನಾದ್ರು ಮಾಡಿದಾಗ ಮೇಲ್ಗಡೆ. ಇಲ್ಲೇನಿದ್ರು ಕಾಫಿ ಟೀ ಅದು ಇದು ಅಷ್ಟೇ, ಸಡನ್ನಾಗಿ ಯಾರಾದರೂ ಬಂದರೆ ಮಾಡೋದಷ್ಟೇ. ನಮ್ಮ ಮಮ್ಮಿಗೆ ಅಲ್ಲೇ ಕೂತ್ಕೊಂಡು ಮಾಡೋಕ್ಕೆ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಅಲ್ಲೇ ಮಾಡ್ಕೊತಾರೆ. ಓಕೆ, ನಾನು ಇದೆಲ್ಲ ಆಯಿತು, ರೆಡಿಯಾಗಿ ಆಮೇಲೆ ಸಿಗ್ತೀನಿ. ನಮ್ಮ ಮಮ್ಮಿಗೆ ಇದೆ ಸ್ವರ್ಗ ಆಗ್ಬಿಟ್ಟದ ಅಡುಗೆ ಮನೆ. ಅಲ್ಲೇ ಮಮ್ಮಿ, ನಮ್ರತ ಏನು ಮಾಡ್ತಿದ್ದೀವ ಆಂಟಿ? ನಾನು ಏನು ಮಾಡ್ತಿದ್ದೀನಿ ಹೇಳಿ? ನಮ್ಮ ಅಕ್ಕ ಪೋರ್ಟ್ಫೋಲಿಯೋ ಮುಗಿಸ್ಕೊಂಡು ಸರ್ಟಿಫಿಕೇಶನ್ನೇ ಮುಗಿಸ್ಕೊಂಡು ಮಮ್ಮಿ ತಿರ್ಗೆ ನೋಡ್ಲಿಲ್ಲ 3 ದಿನ. ಹಾ, ಕೋಸಂಬರಿ ಗೊಜ್ಜು. ಮಮ್ಮಿ ಇನ್ನೇನ್ ಮಾಡಿದ್ಯಾ? ಆದ್ರೂ ಆಂಟಿ ಅಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿ ಅಡ್ಗೆ ಮನೆ ಮಾಡಿಸ್ಕೊಂಡ್ ನಮ್ಮ ಮಮ್ಮಿ. ಇದೇ ನಮ್ಮ ಮಮ್ಮಿಗೆ ಎಲ್ಲ. ಎಂಜಾಯ್ ಮಾಡು ಇಲ್ಲೇ. ಆಂಟಿ ಒಬ್ಬಿಟ್ಗೆ ಇದು 100 ಜನ ಇರ್ತಾರಲ್ಲ ಅಷ್ಟು ಮಾಡಿರೋದು ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಹಂಗೆ. ಸೊ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಈವ್ನಿಂಗ್ ರೆಡಿಯಾಗಿ ಇವಾಗ. ಸೊ ನಾನು ಟ್ರೆಡಿಷ್ನಲ್ ಆಗಿ ಈ ತರ ರೆಡಿ ಆಗಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡು ಸ್ವಲ್ಪ ಟ್ರೆಡಿಷ್ನಲ್ ಆಗಿರ್ಲಿ, ಯಾವಾಗಲೂ ರೇಷ್ಮೆ ಸೀರೆ ಹಾಕೊಳ್ಳೋದಿದ್ದೇ ಇರುತ್ತೆ ಅಂತ ಡಿಫ್ರೆಂಟ್ ಆಗಿ ರೆಡಿ ಆಗಿದ್ದೀನಿ. ಸೊ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಏನ್ ಅನ್ಕೊಂಡಿದ್ರೆ ಎಲ್ಲ ನಿಮ್ ಕನ್ಸೆಲ್ಲ ಈಡೇರ್ಲಿ. ಸೊ ಇವಾಗ ನಾನು ಕುಂಕುಮಕ್ಕೆಲ್ಲ ಆಚೆ ಹೋಗ್ಬೇಕು. ಹೋಗಿ ಬಂದು ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಮುಗೀತು ವರಮಹಾಲಕ್ಷ್ಮಿ ಹಬ್ಬ. ಬಟ್ ಒಂದ್ ಖುಷಿ ಏನಂದ್ರೆ ಯೂಶಲಿ ಬೇಗ ತೆಗ್ದ್ಬಿಡ್ತಿದ್ವಿ ಮಾರನೆಗೆನೆ. ಬಟ್ ಈ ಸರಿ 3 ದಿನ ಇರೋದ್ರಿಂದ, ಹುಣ್ಮೆ ಇರೋದ್ರಿಂದ, ನಾಳೆ ಸಾಟರ್ಡೆ ಆಗಿರೋದ್ರಿಂದ ಏನಿಗೂ ಸಂಡೇನೆ ತೆಗಿಯೋದು. ಸೊ ಅದೊಂಥರ ಖುಷಿ. ನೆಕ್ಸ್ಟ್ ಇವಾಗ ರಾಯರ ಆರಾಧನೆ ಬರ್ತಿರೋದ್ರಿಂದ ತುಂಬಾ ಜನ ಕೇಳಿದಿರ ರಾಯರ ಬಗ್ಗೆ, ಅದನ್ನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ ಮನೇಲಿ ಯಾವ ತರ ಮಾಡಿದ್ರಿ ಏನೋ ಅಂತ ನಂಗೂ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಮನೇದು ಏನಾದ್ರು ತಪ್ಪಿದ್ರೆ ನನ್ಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧವ್ ಬ್ಲಾಗ್. ಥ್ಯಾಂಕ್ ಯು.